ಹಾಯ್ ಹಲೋ ನಮಸ್ಕಾರ. ಇದು ನಿಮ್ಮ ಯೂನಿವರ್ಸಲ್ ಆಟೋ ಗ್ಯಾರೇಜ್. ನಮಗೆ ಇವತ್ತು ಬಂದಿರೋಂಥ ಗಾಡಿ ಬಂದು ಇದು ಸ್ವಿಫ್ಟ್ ಡೀಸೆಲ್ ವೆಹಿಕಲ್ಲು 2015 ಮಾಡಲ್ ಇದು. ಓಕೆ, ಇದು ಆಕ್ಸಿಡೆಂಟ್ ಆಗಿರೋದ್ರಿಂದ ನಿಮಗೆ ನೋಡ್ಬೋದು ಬ್ಯಾಕ್ ಪೋರ್ಷನ್ ಟೈಲ್ ಲೈಟ್ ಆಗಲಿ ಅಥವಾ ಕ್ವಾರ್ಟರ್ ಪ್ಯಾನಲ್ಲು ಅಥವಾ ಡಿಕ್ಕಿ ಕಂಪ್ಲೀಟ್ ಆಗಿ ಹಿಂದೆನೂ ಕೂಡ ಡ್ಯಾಮೇಜಸ್ ಆಗಿದೆ. ಆ್ಯಂಡ್ ನೀವು ನೋಡ್ಬೋದು ಇದು ಹಿಂದೆಕ್ಕಿಂತನೂ ಮೇಜರ್ ಆಗಿ ಬಂದು ಫ್ರಂಟ್ ಪೋರ್ಷನ್ ಡ್ಯಾಮೇಜಸ್ ಇದೆ. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಇನ್ಶೂರೆನ್ಸ್ ಇದ್ದಾಗ ಕಂಪ್ಲೀಟ್ ಏನು ರಿಸ್ಕ್ ಇರುತ್ತೆ ಅದು ಇನ್ಶೂರೆನ್ಸ್ ಕಂಪ್ನಿ ತಗೊಳುತ್ತೆ. ಸೊ ಈ ಗಾಡಿ ಇನ್ಶೂರೆನ್ಸ್ ಇಲ್ಲದೆ ಇರೋದ್ರಿಂದ ಕಂಪ್ಲೀಟ್ ಏನು ಬರ್ಡನ್ ಆಗುತ್ತೆ, ಏನು ಖರ್ಚಾಗುತ್ತೆ ಅದನ್ನ ಕಸ್ಟಮರ್ ಬೇರ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಇದು ನೋಡ್ಬೋದು ಫ್ರಂಟ್ ಪೋರ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ರೇಡಿಯೇಟರ್, ಕಂಡೆನ್ಸರು, ಫ್ಯಾನು, ಗ್ರಿಲ್ಲು, ಬಂಪರು, ಇಂಟರ್ಕೂಲರು, ಮತ್ತೆ ಫ್ರಂಟ್ ಲೋವರ್ ಮೆಂಬರ್ಗಳು, ಕ್ಯಾಥಲೆಟಿಕ್ ಕನ್ವರ್ಟ್ರು, ಹೆಡ್ಲ್ಯಾಂಪ್ಸು ಕಂಪ್ಲೀಟ್ ಡ್ಯಾಮೇಜಸ್ ಆಗಿದೆ. ಸೊ ಅಪ್ರಾಕ್ಸಿಮೇಟ್ ಇದು ಕಾಸ್ಟ್ ಬಂದು ನಿಮಗೆ ಶೋರೂಮಲ್ಲಿ ಗಾಡಿ ಇನಿಷಿಯಲಿ ಬಿಟ್ಟಾಗ ಅವರು 3 lakhವರೆಗೂ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಎಸ್ಟಿಮೇಷನ್ ಇನ್ಶೂರೆನ್ಸ್ ಇಲ್ಲದೆ ಇರೋದ್ರಿಂದ ಜಾಸ್ತಿ ಆಗಿದೆ ಅಂತ ಹೇಳಿ ಕಸ್ಟಮರು ನಮ್ಮಲ್ಲಿ ಒಂದು ವಿಡಿಯೋ ನೋಡಿಕೊಂಡು ನಮ್ಮಲ್ಲಿ ತಗೊಬಂದು ಗಾಡಿ ಬಿಟ್ಟಿದ್ದಾರೆ. ಸೊ ನಮ್ಮ ಒಂದು ಅಪ್ರಾಕ್ಸಿಮೇಟ್ ಎಸ್ಟಿಮೇಷನ್ ಬಂದು 1,50,000 to 1,70,000ವರೆಗೂ ಬರ್ಬೋದು. ಸೊ ನಿಮಗೆ ಇನ್ನು ಒಳಗಡೆ ಬಂದರೆ ಬಾಯೋಗ ಮುಂದೆ ಒಳಗಡೆ ನೋಡ್ಬೋದು ನಿಮಗೆ ಏರ್ ಬ್ಯಾಗು ಎಷ್ಟು ಸೇಫ್ಟಿಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವುದೇ ರೀತಿ ಏನೇ ಆಕ್ಸಿಡೆಂಟ್ ಆದಾಗ ಏರ್ ಬ್ಯಾಗ್ಗಳು ಡಿಪ್ಲೈ ಆಯಿತು ಅಂತ ಹೇಳಿದ್ರೆ ನಿಮಗೆ ಈಸಿಯಾಗಿ ಯಾವುದೇ ರೀತಿ ಏನು ಇಂಜುರೀಸ್ ಆಗಲ್ಲ. ಸೊ ಹಾಗಾಗಿ ನಿಮ್ಗೆ 2 ಏರ್ ಬ್ಯಾಗ್ಗಳು ಡಿಪ್ಲೋ ಆಗಿದೆ. ಹಾಗಾಗಿ ಕಸ್ಟಮರ್ಗೆ ಯಾವುದೇ ರೀತಿ ಏನು ಇಂಜುರೀಸ್ ಆಗಿಲ್ಲ. ಸೊ ಆದರೆ ಖರ್ಚು ಕೂಡ ಜಾಸ್ತಿ ಬರುತ್ತೆ ಏರ್ ಬ್ಯಾಗ್ ಓಪನ್ ಆದಾಗ. ಸೊ ಈಗ ನಮಗೆ ಇನ್ಶೂರೆನ್ಸ್ ಇಲ್ಲದೆ ಇರೋದ್ರಿಂದ ಇದು ಕಂಪ್ಲೀಟು ಕಸ್ಟಮರೇ ಬೇರ್ ಮಾಡಿ ಗಾಡಿನ ರೆಡಿ ಮಾಡಿಸೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಒಂದು 1.5 ಮಂತಲ್ಲಿ ನಮಗೆ ಈ ಗಾಡಿ ರೆಡಿಯಾಗಿ ನಾವು ಗಾಡಿ ಡೆಲಿವರಿ ಕೊಡೋಕ್ಕೆ ಅಂತೇಳಿ ಕಮಿಟ್ ಆಗಿದ್ದೀವಿ. ಸೊ ಈ ಗಾಡಿನ ವರ್ಕ್ ಅಂಡರ್ ಪ್ರೊಸೆಸ್ ಇದ್ದಾಗ ಏನು ಸ್ಟೇಜಸ್ ಅಲ್ಲಿ ಇರುತ್ತೆ ಆ್ಯಂಡ್ ವರ್ಕ್ ಕಂಪ್ಲೀಟ್ ಆದಾಗ ಹೇಗಾಗುತ್ತೆ ಅನ್ನೋದನ್ನು ಕೂಡ ವಿಡಿಯೋ ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.